ಕರ್ತನಲ್ಲಿ ಪ್ರಿಯರೇ, ಆತ್ಮದಾಹ ಕಾರ್ಯಕ್ರಮ ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತರಲೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ಕಳೆದ ವಾರದಲ್ಲಿ ನಾವು ಧ್ಯಾನಿಸ್ತಿದ್ದಂಥ ವಾಕ್ಯ ಭಾಗವನ್ನು ನಾವು ಮುಂದುವರಿಸೋಣ. 2ನೇ ಅರಸುಗಳು 2ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರ ವಾಕ್ಯವನ್ನು ಓದಿದ್ದೆವು. 2ನೇ ಅರಸು 2ನೇ ಅಧ್ಯಾಯ 11ನೇ ವಚನ. ಅವರು ಮಾತಾಡ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಈ ಪದ ಬಹಳ ಪ್ರಾಮುಖ್ಯವಾದ ಪದ. ಕಳೆದ ವಾರದಲ್ಲಿ ನಾನು ಹೇಳಿದ್ದೆ, ಎಲ್ಲರಿಗೂ ಆಶೆ ಇದೆ ಪರಲೋಕಕ್ಕೆ ಹೋಗ್ಬೇಕಂತೇಳಿ. ಆದರೆ ಆ ಆಶೆ ಅವರ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನೆರವೇರ್ತದೆ, ಅದೇ ಪ್ರಾಮುಖ್ಯವಾದಂಥ ಸಂಗತಿ. ಇವತ್ತು ಸ್ವರ್ಗಕ್ಕೆ ಹೋಗುವಂಥ ವಿಚಾರಗಳು ನಮ್ಮ ಜೀವಿತದಲ್ಲಿ ನಮ್ಮ ಭಾವನೆಗಳಿಂದ, ನಮ್ಮ ಅನಿಸಿಕೆಗಳಿಂದ, ನಮ್ಮ ಪ್ರಯತ್ನಗಳಿಂದ, ನಮ್ಮ ತ್ಯಾಗಗಳಿಂದ, ನಮ್ಮ ಯಾವುದೇ ಎಫರ್ಟ್ಸಿಂದ ಸಾಧ್ಯ ಇಲ್ಲ. ಇವತ್ತು ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಎಷ್ಟು ಸರಳವಾದ ಮಾರ್ಗ ಇದೆ ಅಂದರೆ, ಸತ್ಯವೇದ ಹೇಳ್ತದೆ, ಇವತ್ತು ರಕ್ಷಣೆ, ಪರಲೋಕದ ಮಾರ್ಗ, ನಿತ್ಯ ಜೀವದ ಅನುಭವ ಅದು ಯೇಸು ಕ್ರಿಸ್ತನಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಪರಲೋಕ ರಾಜ್ಯದ ವಿಷಯದಲ್ಲಿ ಕಳೆದ ವಾರದಲ್ಲಿ ನಾವು ಧ್ಯಾನಿಸ್ತಾ ಇದ್ದೆವು. ಪರಲೋಕ ರಾಜ್ಯ ಇವತ್ತು ನಮ್ಮ ಜೀವಿತ ಕಾಲದಲ್ಲಿ ಯೋಚಿಸತಕ್ಕಂಥ ಸಂಗತಿ. ಕೆಲವೊಮ್ಮೆ ನಮ್ಮ ಪ್ರಾಣ ಹೋದರೆ, ನಮ್ಮ ಉಸಿರು ನಿಂತರೆ, ಜೀವ ಹೋದರೆ, ನಮ್ಮ ಮರಣ ನಂತರ ಯಾರು ಮಾಡುವ ಪ್ರಾರ್ಥನೆಯಿಂದ ಪರಲೋಕಕ್ಕೆ ಆಗೋದಿಲ್ಲ, ಪರಲೋಕಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯಂತರದಲ್ಲಿ ಮರಣ ನಂತರ ಒಂದು ವ್ಯವಸ್ಥೆ ಬೈಬಲ್ನಲ್ಲಿ ಇಲ್ಲ. ಹಾಗಿದ್ದಿದ್ರೆ ಐಶ್ವರ್ಯವಂತನಾದವನಿಗೆ ಎಷ್ಟೆಲ್ಲ ಉತ್ತರ ಕ್ರಿಯೆಗಳ ಕಾರ್ಯಕ್ರಮಗಳು ನಡೆದವು, ಆದರೆ ಅವನು ಹೋದದ್ದು ಯಾತನೆ ಸ್ಥಳಕ್ಕೆ. ಬಡ ಲಾಜರನಿಗೆ ಯಾವ ಉತ್ತರ ಕ್ರಿಯೆ ಆಗಲಿಲ್ಲ, ಆದರೂ ಅವನು ದೇವರ ಬಳಿಗೆ ಹೋದ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ನಾವು ಮಾನುಷಿಕ ಭ್ರಮೆಗಳಿಂದ ನಾವು ಜೀವಿಸಿ ನಿತ್ಯಕ್ಕೂ ನರಕದ ಆ ಒಂದು ಪರಿಸ್ಥಿತಿಯಲ್ಲಿ ಜೀವಿಸುವಂಥ ಒಂದು ಅವಸ್ಥೆ ಯಾರಿಗೂ ಬರದ ಹಾಗೆ ನಾವು ಕಾದುಕೊಳ್ಬೇಕಾಗಿದೆ. ನಾವು ದೇವರ ಮುಂದೆ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಪ್ರಿಯರೇ, ಬನ್ನಿ ಪ್ರಿಯರೇ, ನಾವು ದೇವರ ವಾಕ್ಯದೊಂದಿಗಿರುವಂಥ ಸಂಗತಿಗಳನ್ನು ನಾವು ನೋಡಿಕೊಂಡು ಹೋಗೋಣ. ಇವತ್ತು ಎಲಿಯನು ಪರಲೋಕಕ್ಕೆ ಏರಿ ಹೋಗ್ತಾ ಇದ್ದಾನೆ. ಅವನು ಹೋದವನು ತಿರುಗಿ ಬರಲಿಕ್ಕಿದೆ ಎಂಬುದಾಗಿ ಕಳೆದ ಸಾರಿ ನಾವು ಧ್ಯಾನಿಸಿದ್ದೇವೆ. ಎಲಿಯನು ಮತ್ತು ಹನೋಕನು ಅವರು ಬರಲೇಬೇಕು, ರಕ್ತ ಸಾಕ್ಷಿಗಳಾಗಿ ಸಾಯಲೇಬೇಕಾಗಿದೆ, ಅದು ದೇವರ ನಿಯಮ. ಆದರೆ ಅವರ ಜೀವಿತದಲ್ಲಿ ಆ ಒಂದು ದೇವರೊಂದಿಗೆ ಅನ್ಯೋನ್ಯತೆ ಬಾಂಧವ್ಯ ಇದ್ದದ್ರಿಂದ ಅವರು ಎತ್ತಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಅಲ್ಲಿ ಚರಿತ್ರೆ ನಾವು ನೋಡ್ತೇವೆ. ಆದರೆ ಇವತ್ತು ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಯೋಚಿಸತಕ್ಕಂಥ ವಿಷಯ, ಇವತ್ತು ನನ್ನ ಪ್ರಾಣ ಹೋದರೆ ನಾನು ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆಯಾ? ಪರಲೋಕ ರಾಜ್ಯ ನನಗೆ ಸಿಕ್ಕಲಿಕ್ಕೆ ಸಾಧ್ಯ ಇದೆಯಾ? ಇಂಥ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ನಾವು ಯೋಚಿಸಿಕೊಳ್ಳೋಣ. ಪ್ರಿಯರೇ, ಆಲೋಚನೆ ಮಾಡಿಕೊಳ್ಳೋಣ. ಯಾಕೆ ನಮ್ಮ ದೇವರು ನಂಬಿಗಸ್ತನಾದ ದೇವರು. ತನ್ನ ನಂಬಿದಂಥ ಯಾರನ್ನು ಆತನು ಕೈ ಬಿಡುವ ದೇವರಲ್ಲ ಪ್ರಿಯರೇ. ಹಾಗಾಗಿ ಪರಲೋಕ ರಾಜ್ಯದ ವಿಷಯದಲ್ಲಿ ನಾವು ಸ್ವಲ್ಪ ಯೋಚಿಸಿಕೊಳ್ಳೋಣ ಪ್ರಿಯರೇ. ಇವತ್ತು ಸತ್ಯ ಬರಬೇಕಾದಂಥ ಆ ಒಂದು ರಕ್ಷಣೆ ಅದು ಬೇರೆ ಯಾರಲ್ಲಿ ಸಿಕ್ಕುವುದಿಲ್ಲ, ಅದು ಯೇಸು ಕ್ರಿಸ್ತನಲ್ಲಿ ಎಂಬುದಾಗಿ ಅಪೊಸ್ತಲ 4:12 ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಕೆಟ್ಟು ಹೋಗಿದ್ದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ನಮ್ಮ ಪುಣ್ಯ ಕ್ರಿಯೆಗಳಿಂದ, ಕಾರ್ಯಗಳಿಂದ ನಾವು ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವಿತದಲ್ಲಿ ನಾವು ದೇವರ ಭಯದಲ್ಲಿ, ಮಾರ್ಗದಲ್ಲಿ ನಡೆದು ತಿಳಿಯತಕ್ಕ ಸತ್ಯವನ್ನು ತಿಳಿದು ಅನುಸರಿಸತಕ್ಕಂಥ ಸತ್ಯವನ್ನು ಅನುಸರಿಸಿದರೆ ಮಾತ್ರವೇ ನಾವೆಲ್ಲರೂ ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ. ಪ್ರಿಯರೇ, ಇವತ್ತು ದೇವರ ರಾಜ್ಯ, ಪರಲೋಕ ರಾಜ್ಯ ವಿಷಯದಲ್ಲಿ ನಾವು ಭಾವಿಸುವ ಹಾಗೆ, ಯೋಚಿಸುವ ಹಾಗೆ ಹೋಗಲಿಕ್ಕೆ ಯಾರಿಗೂ ಸಾಧ್ಯ, ನನಗೂ ಸಾಧ್ಯ ಇಲ್ಲ, ನಿಮಗೂ ಸಾಧ್ಯ ಇಲ್ಲ. ಎಲ್ಲರೂ ದೇವರ ನಿಯಮ ಪ್ರಕಾರವಾಗಿ ಹೋಗಬೇಕಾಗಿದೆ. ಒಂದು ಕಂಪನಿಗೆ ಒಬ್ಬನಿಗೆ ಸೇರಬೇಕಾದ್ರೆ ಆ ಕಂಪನಿಯ ಕೆಲವು ನಿಯಮಗಳು ಹೇಗಿರ್ತವೆ, ಆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಗಿರ್ತವೆ, ಅವುಗಳೆಲ್ಲ ಅವನು ಪಾಲಿಸುವಾಗ ಮಾತ್ರ ಅಲ್ಲಿ ಅವನಿಗೆ ಕೆಲಸ ಸಿಗಲಿಕ್ಕೆ ಸಾಧ್ಯ. ಅವನು ಜೀವನ ಕಾಲದಲ್ಲಿ ಅಲ್ಲಿ ದುಡಿಲಿಕ್ಕೆ, ಒಂದೊಳ್ಳೆ ಹೆಸರು ಸಂಪಾದಿಸಲಿಕ್ಕೆ ಸಾಧ್ಯ. ಹಾಗೆ ಇವತ್ತು ದೇವರ ರಾಜ್ಯಕ್ಕೆ ಹೋಗಬೇಕಾದ್ರೂ ಕೆಲವು ಅರ್ಹತೆ ಇದೆ. ಕಳೆದ ವಾರದಲ್ಲಿ ಕಡೆ ಭಾಗದಲ್ಲಿ ನಾನು ಹೇಳಿದ್ದೆ, ಆ ಅರ್ಹತೆ ಏನು? ನಮ್ಮ ಪಾಪ ಪರಿಹಾರ ಆಗಿರಬೇಕು, ರಕ್ಷಿಸಲ್ಪಟ್ಟಿರಬೇಕು, ಯೇಸುವಿನ ರಕ್ತದಿಂದ ನಮ್ಮ
ಅಪರಾಧ ಪಾಪಗಳೆಲ್ಲವೂ ಕ್ಷಮಿಸಲ್ಪಟ್ಟು ಶುದ್ಧೀಕರಿಸಲ್ಪಟ್ಟಿರಬೇಕು. ತಂದೆ ಮಗ ಪರಿಶುದ್ಧಾತ್ಮನ ಹೆಸರನ್ನೇ ದೀಕ್ಷಾಸನ ತೆಗೆದುಕೊಂಡು ನಾವು ದೇವರ ಆ ಒಂದು ರಾಜ್ಯಕ್ಕಾಗಿ ನಿರೀಕ್ಷೆಯಿಂದ ಕಾಯ್ತಾ ಇರಬೇಕು. ಯೇಸುವಿನ ಪುನರುತ್ಥಾನ ಹೊಂದಿದಂಥ ಯೇಸು ಕೊಟ್ಟಂಥ ಆಜ್ಞೆಯನ್ನು ಪಾಲಿಸುವರಾಗಿರಬೇಕು. ಇವತ್ತು ನನ್ನ ರಕ್ಷಣೆ ದೀಕ್ಷಾಸ್ನಾನ ಹೌದು ಅಂತ ಹೇಳಿದರೆ ಪರಲೋಕದಿಂದ ದೇವರ ಆತ್ಮನ ಅಭಿಷೇಕ ಅದನ್ನು ಕನ್ಫರ್ಮ್ ಮಾಡಬೇಕು. ಹೌದು, ಇವತ್ತು ಇವನು ಹೊಂದಿದಂಥ ರಕ್ಷಣೆ ಪಾಪ ಪರಿಹಾರದ ಜೀವಿತ ಅದು ಹೌದು ಅಂತೇಳಿ ಪರಲೋಕದಿಂದ ಅಪ್ರೂವಲ್ ಆಗಬೇಕು. ಅದು ಪವಿತ್ರಾತ್ಮನ ಅಭಿಷೇಕ. ಈ ಅನುಭವದೊಂದಿಗೆ ನಾವು ಜೀವಿಸುವಾಗ ಮಾತ್ರವೇ ಪರಲೋಕ ರಾಜ್ಯದ ಬಾಧ್ಯತೆ ನಮಗೆ ಸಿಗ್ತದೆ ಪ್ರಿಯರೇ. ಅದಲ್ಲದೆ ನಮ್ಮ ಭ್ರಮೆಗಳಿಂದ ಭಾವನೆಗಳಿಂದ ನನಗೆ ಬೇಕಾದ ರೀತಿಯಲ್ಲಿ ಕೆಲವು ವಚನಗಳನ್ನು ಓದೋದ್ರಿಂದ ನನ್ನ ಅನಿಸಿಕೆಗಳಿಂದೆಲ್ಲ ದೇವರ ವಾಕ್ಯದಲ್ಲಿ ಫಂಡಮೆಂಟಲ್ ಟ್ರೂತ್ ಇದ್ದೇ ಇದೆ. ದೇವರ ವಾಕ್ಯ ಯಾವ ಜನಾಂಗ ಜಾತಿ ದೇಶ ಭಾಷೆ ಯಾರೇ ಆಗಿರಲಿ ದೇವರ ವಾಕ್ಯದಲ್ಲಿ ಸತ್ಯವಚನೆ ಇದೆ. ಆ ಸತ್ಯವಾಕ್ಯ ನಮ್ಮ ಜೀವಿತದಲ್ಲಿ ಕೈಗೂಡಬೇಕು ಪ್ರಿಯರೇ. ನಾವು ಅದನ್ನು ಕೈಕೊಂಡು ನಡಿಬೇಕಾಗಿದೆ. ಈಗ ಪರಲೋಕಕ್ಕೆ ಹೋಗುವಂಥದ್ದು ಏನು ಮಾಡಬೇಕಾಗಿಲ್ಲ, ಅವನ ಜೀವಿತದಲ್ಲಿ ಸತ್ಯವನ್ನು ತಿಳಿದರೆ ಸಾಕು. ನರಕಕ್ಕೆ ಹೋಗಬೇಕಾದ್ರೆ ಅವನು ಏನು ಮಾಡೋದು ಬೇಡ, ಇದ್ದ ಹಾಗೆ ಇದ್ದರೆ ಸಾಕು. ದಟ್ ವೇ ಲೀಡ್ಸ್ ಟು ಹೆಲ್. ಇವತ್ತು ಮನುಷ್ಯನ ಜೀವಿತದಲ್ಲಿ ಏನು ಮಾಡೋದು ಬೇಡ, ಅವನ ವಂಶ ಪಾರಂಪರವಾಗಿ ಬಂದಂಥ ಎಲ್ಲ ಬಲಹೀನತೆ ಪಾಪ ಲೋಕ ಇಂಥ ಜೀವಿತದಲ್ಲಿ ಅವನು ಏನು ಮಾಡೋದು ಬೇಡ. ಈ ಲೋಕದಲ್ಲಿ ಎರಡೇ ಮಾರ್ಗ ಇದೆ, ಒಂದು ನರಕದ ಮಾರ್ಗ, ಮತ್ತೊಂದು ಪರಲೋಕದ ಮಾರ್ಗ. ಪರಲೋಕದ ಮಾರ್ಗ ಆಟೋಮೆಟಿಕ್ ಆಗಿ ಯಾರು ಬಂದು ನಿಲ್ಲಿಕ್ಕಾಗೋದಿಲ್ಲ. ನಾವು ಸ್ವಪ್ರಯತ್ನದಿಂದ ಸತ್ಯವನ್ನು ವಾಕ್ಯವನ್ನು ತಿಳಿದು ಶುದ್ಧೀಕರಣ ಹೊಂದಿ ದೇವರ ಆ ಕ್ವಾಲಿಟಿಗೆ ತಕ್ಕ ಜೀವಿತ ಜೀವಿಸಿ ಪರಲೋಕ ರಾಜ್ಯದಲ್ಲಿ ಇರಬೇಕು. ನರಕದ ಮಾರ್ಗದಲ್ಲಿ ಏನು ಮಾಡಬೇಕಾಗಿಲ್ಲ, ಮನುಷ್ಯನ ಜೀವಿತ ಈಗ ಅದರಲ್ಲೇ ಇದೆ. ಅದರಿಂದ ಅವನು ರಕ್ಷಿಸಲ್ಪಡಬೇಕಷ್ಟೇ. ನರಕಕ್ಕೆ ಹೋಗಬೇಕಾದ್ರೆ ನಾನು ಏನು ಮಾಡಬೇಕು ಬೇಡವೇ ಬೇಡ. ಅವನು ಏನೇ ಆಗಿರಲಿ ಅವನ ಜೀವಿತದಲ್ಲಿ ಇದ್ದ ಜೀವಿತವೇ ಅದು ನರಕದ ಹಾದಿಗೆ ನಡೆಸುವಂಥದ್ದಾಗಿರ್ತದೆ. ಹಾಗಾಗಿ ನಮ್ಮನ್ನು ಪರೀಕ್ಷಿಸಿಕೊಂಡು ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಸತ್ಯಕ್ಕಾಗಿ ವಾಕ್ಯಕ್ಕಾಗಿ ನಿಲ್ಲುವಂಥ ಆ ಒಂದು ಪರಿಜ್ಞಾನ ದೇವರು ಕೊಡುವುದಕ್ಕಾಗಿ ನಾವು ಪ್ರಾರ್ಥಿಸುವರಾಗಿರಬೇಕು ಪ್ರಿಯರೇ. ಇಲ್ಲಿ ಅವನು ಪರಲೋಕಕ್ಕೆ ಎತ್ತಲ್ಪಡ್ತಾ ಇದ್ದಾನೆ. ಇವತ್ತೆಲ್ಲರಿಗೂ ಒಂದು ಆಶೆ ಏನಂದರೆ, ಒಬ್ಬ ಎಂಥ ದುಷ್ಟ ಕೆಟ್ಟ ವರ್ತನೆ ಇರುವವನಾಗಿದ್ದರೂ ಅವನಿಗೆ ಕೇಳಿದರೆ ಇಷ್ಟೇ ಹೇಳ್ತಾನೆ, ನನಗೆ ಸ್ವರ್ಗಕ್ಕೆ ಹೋಗಬೇಕು. ಇವತ್ತು ಲೋಕದಲ್ಲಿ ಬೇಡದ ಎಲ್ಲ ಕಾರ್ಯಗಳನ್ನು ಮಾಡಿ ಇವತ್ತೇನಾಗಿದೆ, ಚರ್ಚು ಸಭೆ ಅಥವಾ ಒಂದು ಸತ್ಯವೇದ ಅಂತ ಹೇಳಿದರೆ ನಮ್ಮ ಪಾಪಗಳನ್ನು ಪೋಷಿಸುವಂಥ ಒಂದು ನೆಲೆಯಲ್ಲಿ, ಅಂದರೆ ಸುಳ್ಳು ಹೇಳಿದರೂ ತೊಂದರೆ ಇಲ್ಲ, ತಪ್ಪು ಮಾಡಿದರೂ ತೊಂದರೆ ಇಲ್ಲ, ಕುಡಿಕತನದಲ್ಲಿದ್ದರೂ ತೊಂದರೆ ಇಲ್ಲ, ಯಾವುದೇ ಕೆಟ್ಟ ಕಾರ್ಯಗಳು ಮಾಡಿದರೆ ತೊಂದರೆ ಇಲ್ಲ, ನಾವು ಮನುಷ್ಯರು ದೇವರು ನೋಡ್ತಾನೆ ಎಲ್ಲ, ಈ ರೀತಿಯಾದಂಥ ಆಲೋಚನೆಗಳು ಮನುಷ್ಯನಲ್ಲಿ ತುಂಬಿಕೊಂಡು ಅನಾವಶ್ಯವಾಗಿ ದೇವರ ಸತ್ಯ ಮಾರ್ಗದಿಂದ ವಂಚಿತರಾಗಿ ನರಕದ ಪರಿಸ್ಥಿತಿಗೆ ಒಳಗಾಗುವಂಥದ್ದನ್ನು ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿ ಅವನು ಹೇಳ್ಬೋದು, ತಿಮೋತಿಯನಿಗೆ ಅವನು ಹೇಳಿದಾನೆ ಹಾಗಾಗಿ ನಾನು ಸ್ವಲ್ಪ ಕುಡಿತೇನೆ ಅಂತ ಹೇಳಿದರೆ, ಅದೇ ದೇವರ ವಾಕ್ಯ ಹೇಳ್ತದೆ ಕುಡುಕರು ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ ಅಂತಲೂ ಹೇಳ್ತಾರೆ. ಈಗ ಒಬ್ಬ ಹೇಳ್ಬೋದು, ನನ್ನ ಪಾಪ ಕಡು ಕೆಂಪಾಗಿದ್ರು ಹಿಮದಾಗಿ ಬೆಳ್ಳಗೆ ಮಾಡ್ತಾನೆ ಅಂತ ದೇವರ ವಚನ ಇದೆ ಅಂತ ಹೇಳಿ ಪಾಪ ಮಾಡಿದ್ರು. ಅದೇ ದೇವರ ವಚನ ಹೇಳ್ತದೆ ತಿಳಿದು ಪಾಪ ಮಾಡುವವನಿಗೆ ಕ್ಷಮಾಪಣೆ ಇಲ್ಲ, ಯಾವ ಯಜ್ಞನೂ ಇಲ್ಲ ಅಂತೇಳಿ. ಇಂಥ ರೀತಿಯೆಲ್ಲ ಕಾರ್ಯಗಳನ್ನು ನಾವು ನೋಡ್ತೇವೆ. ಹಾಗಾಗಿ ದೇವರ ವಚನ ನಮ್ಮ ಟೇಸ್ಟಿಗೆ ತಗೊಳ್ಳದೆ ನಾವೇನು ಮಾಡಬೇಕಂದ್ರೆ ವಾಕ್ಯವನ್ನು ಆದಿಯಿಂದ ಅಂತ್ಯವರೆಗೆ ಪ್ರತಿಯೊಂದನ್ನು ಶೋಧಿಸಿ ದೇವರ ನಿಯಮ, ದೇವರ ಸ್ವಭಾವ, ದೇವರ ಆ ಒಂದು ಅರ್ಹತೆಗೆ ತಕ್ಕ ಹಾಗೆ ನಮ್ಮ ಜೀವಿತವನ್ನು ನಾವು ತಗೊಳ್ಬೇಕಾಗಿದೆ ಪ್ರಿಯರೇ. ಹಾಗಾಗಿ ಇಂಥ ರೀತಿಯ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ನಮ್ಮನ್ನು ಉನ್ನತ ಅನುಭವಕ್ಕೆ ಅದು ನಡೆಸುವಂಥದ್ದಾಗಿದೆ. ಇವತ್ತು ನಮ್ಮ ಜೀವಿತ ಪರಲೋಕ ರಾಜ್ಯಕ್ಕಾಗಿ ಸಿದ್ಧವಾಗುವುದಕ್ಕೆ ಕರೆಯಲ್ಪಟ್ಟಿದೆ. ಇಲ್ಲಿ ನಾವು ನೋಡ್ತೇವೆ, ಅವನು ಹೀಗೆ ಮಾತನಾಡ್ತಾ ಇರುವ ಅಗ್ನಿಮಯವಾದ ರಥಾಶ್ವಗಳ ನಡುವೆ ಬಂದವರನ್ನು ಎಲಿಯನನ್ನು ಎಲಿಷನನ್ನು ವಿಭಾಗಿಸಿ ಎಲಿಯನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಯಿತು. ಇವತ್ತು ಪರಲೋಕಕ್ಕೆ ಹೋಗಲಿಕ್ಕೆ ಖಂಡಿತ ಎಲ್ಲರಿಗೂ ಆಸೆ ಇದೆ. ಆಸೆ ಇರೋರೆಲ್ಲ ಹೋಗಲಿಕ್ಕೆ ಸಾಧ್ಯ ಇದೆಯಾ? ಅದೇ ರೀತಿ ನಮ್ಮ ಜೀವಿತದಲ್ಲಿ ಇದಕ್ಕೆ ಏನು ಪ್ರಯತ್ನನೂ ಯಾವ ಪ್ರಯಾಸನೂ ಪಟ್ಟು ಅದಕ್ಕೇನು ಹಣ ಖರ್ಚು ಮಾಡದೆ ದೇವರ ಮಾರ್ಗದಲ್ಲಿ ದೇವರ ನಿಯಮದಲ್ಲಿ ಇದ್ದರೆ ಸಾಕು. ಆವಾಗಲೇ ದೇವರು ನಮ್ಮನ್ನು ಪರಲೋಕದ ಮಹಿಮೆ ಅನುಭವಕ್ಕೆ ಖಂಡಿತವಾಗಿ ಆತನು ನಡೆಸ್ತಾನೆ ಪ್ರಿಯರೇ. ದೇವರ ಕೃಪೆ, ದೇವರ ಸಹಾಯ ದೇವರ ಮಕ್ಕಳೊಂದಿಗೆ ಯಾವಾಗಲೂ ಇದ್ದೇ ಇರ್ತದೆ. ದೇವರು ತನ್ನ ಕರುಣೆಯನ್ನು ತೋರಿಸಿ ಆತನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿ ಎಲಿಯನು ಎತ್ತಲ್ಪಡುವುದಕ್ಕಿಂತ ಮುಂಚೆ ಅನೇಕ ಹಂತಗಳನ್ನು ಅವನು ದಾಟಿ ಹೋಗ್ತಾ ಇದ್ದಾನೆ. ನೋಡಿ, ದೇವರ ವಚನ ಹೇಳ್ತಾ ಇದೆ, ಸಾಧಾರಣ ನಮ್ಮಂಥ ಸ್ವಭಾವ ಉಳ್ಳಂಥ ಮನುಷ್ಯನೆಂಬುದಾಗಿ ಯಾಕೋಬನ ಪತ್ರಿಕೆಯಲ್ಲಿ
ದೇವರ ವಾಕ್ಯ ಹೇಳ್ತಾ ಇದೆ. ಅವನು ಮಳೆ ಬರಬಾರ್ದು ಅಂತೇಳಿ ಪ್ರಾರ್ಥಿಸಿದಾಗ 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ. ಪುನಃ ನಮ್ಮಂಥ ಸ್ವಭಾವ ಇರುವಂಥ ಮನುಷ್ಯನಾದ ಎಲೀಯನು ಪ್ರಾರ್ಥಿಸಿದಾಗ 3 ವರ್ಷ 6 ತಿಂಗಳ ನಂತರ ಮಳೆ ಬಂತು. ಅಂದರೆ ಅವನ ಅಧಿಕಾರ ಎಷ್ಟಿದೆ. ಇವತ್ತು ನಾವು ಇಷ್ಟು ಬೈಬಲ್ ಓದ್ತೇವೆ, ಪ್ರಾರ್ಥಿಸ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಒಂದು ಸಣ್ಣ ಪುಟ್ಟ ಕಾರ್ಯಗಳನ್ನು ದೇವರ ನಾಮದಲ್ಲಿ ಮಾಡಲಿಕ್ಕೆ ನಾವು ಮಾನುಷಿಕ ಜ್ಞಾನ ಉಪಯೋಗಿಸ್ತೇವೆ. ಇವತ್ತು ನಾವು ಮಾನುಷಿಕ ಜ್ಞಾನದ ಜೀವಿಸಲಿಕ್ಕೆ ದೇವರು ನಮ್ಮನ್ನು ರಕ್ಷಣೆಗೆ, ಸತ್ಯಕ್ಕೆ, ವಾಕ್ಯಕ್ಕೆ ನಡೆಸಿದಲ್ಲ. ನಮ್ಮ ಜೀವಿತದಲ್ಲಿ ದೇವರಿಗೋಸ್ಕರ ನಿಲ್ಲಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಓಕೆ, ಬನ್ನಿ ಪ್ರಿಯರೇ, ಇದೇ ಈ ಎಲೀಯನು ಎಷ್ಟು ನಮ್ಮಂತೆ ಸ್ವಭಾವವುಳ್ಳವನು, ಎಷ್ಟು ಸತ್ಯ ಕಷ್ಟಪಟ್ಟ ಗೊತ್ತಾ? ಅನೇಕ ಕಷ್ಟಗಳನ್ನು ನಾವು ಅನುಭವಿಸಿದ. ನೀವು ಸತ್ಯವೇದ ಇರುವುದಾದರೆ ನನ್ನೊಂದಿಗೆ ಆ ವಾಕ್ಯ ಭಾಗವನ್ನು ಸಹ ನೀವು ತಿರುಗಿಸಿರಿ. 1 ಅರಸುಗಳು 19ನೇ ಅಧ್ಯಾಯ, 1 ಅರಸು 19ನೇ ಅಧ್ಯಾಯ, ಅದರಲ್ಲಿ 4ನೇ ವಚನ. 1 ಅರಸು 19ನೇ ಅಧ್ಯಾಯ 4ನೇ ವಚನ. ತರುವಾಯ ತಾನೊಬ್ಬನಾಗಿ ಅರಣ್ಯತೆಗೆ ಬಂದು ದಿವಸ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಯಾರು? ಇದೇ ಎಲಿಯ ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದನು. ಪ್ರಿಯರೇ, ನೀವು ಗಮನ ಇಟ್ಟು ಕೇಳುವುದಾದರೆ ಅನೇಕ ಆತ್ಮಿಕ ವಿಷಯಗಳನ್ನು ನಾವು ತಿಳ್ಕೊಳ್ಬಹುದು. ಇಲ್ಲಿ ಎಲಿಯನು ಪರಲೋಕಕ್ಕೆ ಏರಿ ಹೋದ, ಜೀವಂತವಾಗಿ ಏರಿ ಹೋದ ಅಂತೇಳಿ ನಾವು ನೋಡ್ತೇವೆ. ಅಂಥ ಆ ಒಂದು ಭಾಗ್ಯಕರವಾದ ಅನುಭವ ಯಾರಿಗೆ ಇದೆ? ಅಂಥ ಒಂದು ಭಾಗ್ಯಕರವಾದ ಅನುಭವ. ಆದರೆ ನಾವು ಎಲಿಯನ್ನು ನೋಡುವಾಗ ನಮ್ಮಂಥ ಸ್ವಭಾವ ಉಳ್ಳವನಂಥೇಳಿ ಯಾಕೋಬ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳುವ ಅಂತೆ ಇವತ್ತು ನಮ್ಮಂತೆ ಸ್ವಭಾವ ಇರುವಂಥ ಈ ಎಲಿಯನೇ ಇಲ್ಲಿ ಏನು ಮಾಡ್ತಿದ್ದಾನೆ? ಯಾಕಂದರೆ ನಮ್ಮ ಹಾಗೆ ಅವನ ಸ್ವಭಾವವನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ಹಾಗೆ ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ನಮ್ಮ ಪ್ರವರ್ತನೆಗಳು ಹೇಗಿದೆ, ಹಾಗೆ ಅವನ ಜೀವಿತದಲ್ಲಿ ಅದನ್ನು ನಾನು ಹೇಳ್ತೇನೆ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಇವನು ನಮ್ಮಂತೆ, ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು 5ನೇ ಅಧ್ಯಾಯದಲ್ಲಿ ಕಡೆಯ ಭಾಗದಲ್ಲಿ ನಾವು ನೋಡ್ತೇವೆ, 17ನೇ ವಚನದಲ್ಲಿ, ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೆ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶಗೆರೀತು, ಮಳೆಗೆರೀತು, ಭೂಮಿಯು ಬೆಳೆಯಿತು ಎಂಬುದಾಗಿ. ಹಾಗಾಗಿ ಇವತ್ತು ಎಲಿಯನು ಪರಲೋಕಕ್ಕೇರಿ ಹೋಗ್ತಾ ಇದೆ. ತುಂಬ ಸಂತೋಷ. ನಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಒಬ್ಬರು ಹಾಗೆ ಪರಲೋಕಕ್ಕೆ ಹೋದರೆ ಎಷ್ಟೊಂದು ಸಂತೋಷ ಅಲ್ವಾ? ಇವತ್ತು ಎಷ್ಟೊಂದು ಸಂಭ್ರಮ ಅಲ್ವಾ? ಆದರೆ ಇದು ದೇವರ ನಿಯಮ ಇರ್ತದೆ. ಇದು ಯಾಕೆ ಕೆಲವೊಮ್ಮೆ ನಾನು ಹೀಗೆ ಯೋಚಿಸೋದು, ಕೆಲವು ಸತಿ ಭಕ್ತಿಯಲ್ಲಿ ಕೆಲವೊಮ್ಮೆ ನಾವೇನು ಮಾಡ್ತೇವೆ ಅಂದರೆ ಸ್ವಲ್ಪ ನಮ್ಮ ಓವರ್ ಸ್ಮಾರ್ಟ್ ಆಗಿ ನಾವು ನೋಡ್ತೇವೆ. ಆ ಟೈಮಲ್ಲಿ ದೇವರು ಏನು ಮಾಡ್ತಾರೆ, ನಮ್ಮ ಓವರ್ ಸ್ಮಾರ್ಟನ್ನು ಏನು ಮಾಡ್ತಾರೆ, ದೇವರು ಅಲ್ಲಿಗೆ ಗಾಳಿ ತೆಗೆದು ಬಿಡುವಂಥ ಸಂದರ್ಭಗಳು ಸಹ ಇರ್ತವೆ. ಹಾಗಾಗಿ ಭಕ್ತಿಯ ಹೆಸರಿನಲ್ಲಿ ಕೆಲವೊಮ್ಮೆ ನಾವು ಜಾಸ್ತಿ ಮಾಡಲಿಕ್ಕೆ ಹೋಗಬಾರ್ದು. ಏನಂದರೆ ಇಲ್ಲಿ 19ನೇ ಅಧ್ಯಾಯ 1 ಅರಸು 4ನೇ ವಚನದಲ್ಲಿ ಅವನಿಗೆ ಕಷ್ಟ ಆಯಿತು. ಏನು ಕಷ್ಟ ಆಯಿತು ಅಂದರೆ, ಇಲ್ಲಿ ಅಹಾಬನ ಹೆಂಡತಿ ಇಸಬೇಳನ ನಿಮಿತ್ತವಾಗಿ, ಯಾಕಂದರೆ ಇಲ್ಲಿ ಬಾಳ್ನ ಪ್ರವಾದಿಗಳನ್ನು ಎಲ್ಲ ಅವನು ಸಂಹಾರ ಮಾಡಿದ್ದಾನೆ. ಈಗ ಅವನ ಹೆಂಡತಿಗೆ ಗೊತ್ತಾದಾಗ ಕೊನೆಗೆ ಏನಾಯ್ತು, ಅವನು ಯಾವ ಮನುಷ್ಯನು ಯಾರಂತ ಹೇಳಿ ಅವನು ಎಲಿಯನ್ನು ನಾವು ನೋಡೇ ಬಿಡ್ತೇವೆ ಅಂತ ಹೇಳಿ ಒಂದು ಹೆಂಗಸು. ಈಗ ಇವನು ಮಾಡಿದಂಥ ಕರ್ತವ್ಯ ಏನು, ಇವನು ಮಾಡಿದಂಥ ಕಾರ್ಯಗಳು ಬಲವಾದ ಕಾರ್ಯ, ಮಹಿಮೆ ಕಾರ್ಯಗಳು. ಯಾಕಂದರೆ ಇಡೀ ಸರ್ವಶಕ್ತನಾದ ದೇವರ ಕಾರ್ಯವನ್ನು ಅವರು ಸಾರಿ ಹೇಳ್ತಾ ಇದ್ದಾನೆ. ಬೆಂಕಿ ಯಜ್ಞವೇದಿಯ ಮೇಲೆ ಅವರು ಎಷ್ಟು ಬೊಬ್ಬೆ ಹೊಡೆದ್ರು ಬರಲಿಲ್ಲ. ಆದರೆ ಇವನು ಜೀವಸ್ವರೂಪನಾದ ದೇವರನ್ನು ಸೇವಿಸುವುದರಿಂದ ಇವನು ಪ್ರಾರ್ಥನೆ ಮಾಡಿದ ಕೂಡಲೇ ಆ ಯಜ್ಞವೇದಿಯಲ್ಲಿ ಬೆಂಕಿ ಇಳೀತು ಅಂಥೇಳಿ ಅದೇ 18ನೇ ಅಧ್ಯಾಯ 1 ಅರಸರಲ್ಲಿ ನಾವು ನೋಡುತ್ತೇವೆ. ಇಂಥ ಒಂದು ಪವರ್ಫುಲ್ ಮ್ಯಾನ್ ಆಫ್ ಗಾಡ್. ಆದರೆ ಈ ವಿಷಯಗಳು ಇವರೆಲ್ಲ ಈ ರೀತಿಯಲ್ಲಿ ಆದರು ಅಂತ ಹೇಳಿ
ಗೊತ್ತಾದ ಕೂಡಲೇ ಅಲ್ಲಿ ಏನಾಯ್ತಂದ್ರೆ, ಎಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದನು. ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಅಹಾಬನು ಇಸಬೇಳಲ್ಲಿಗೆ ತಿಳಿಸಿದಾಗ ಆಕೆ ಎಲಿಯನ ಬಳಿಗೆ ದೂತನನ್ನು ಕಳಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಎಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ ಎಂದು ಹೇಳಿ ಕಳಿಸಿದನು. ನೋಡಿ, ಕೆಲವು ಸರ್ತಿ ಇಷ್ಟೊಂದು ಬಲವಾದ ಮಹಿಮೆ ಕಾರ್ಯಗಳು ಮಾಡಿದಂಥ ಒಬ್ಬ ದೇವರ ಸೇವಕ, ಒಂದು ಹೆಂಗಸು ನೋಡಿ, ಯಾವಾಗಲೂ ನಾವು ಧೈರ್ಯಗೆಡಬಾರದು, ಸಣ್ಣ ವಿಷಯದಲ್ಲಿ ಧೈರ್ಯಗೆಡಬಾರದು. ಯಾಕಂದರೆ ಲೋಕದಲ್ಲಿರುವವನಿಗಿಂತಲೂ ನಮ್ಮಲ್ಲಿರುವವನು ದೊಡ್ಡವನಾಗಿದ್ದಾನೆ. ಹಾಗಿರುವಾಗ ಇವಳು ಹೇಳಿದಂಥ ಒಂದು ಮಾತನ್ನು ಕೇಳಿ ಅವನೇನು ಮಾಡಿದನಂತೆ, ಪ್ರಾಣರಕ್ಷಣೆಗಾಗಿ ಅಲ್ಲಿಂದ ಹೊರಟವನು ಬೇಷಪ್ಪಿಗೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನೊಬ್ಬನೇ ಅರಣ್ಯದಲ್ಲಿ ಹೋಗಿ ದೇವರ ಹತ್ರ ಹೇಳ್ತಾ ಇದ್ದಾನೆ, ಏನಂತೇಳಿ, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ. 2ನೇ ಅರಸು 2ನೇ ಅಧ್ಯಾಯ 11ನೇ ವಚನದಲ್ಲಿ ಎಲಿಯನು ಪರಲೋಕಕ್ಕೆ ಏರಿ ಹೋಗ್ತಾ ಇದ್ದಾನೆ, ಜೀವಂತವಾಗಿ ಹೋಗ್ತಾ ಇದ್ದಾನೆ. ಆದರೆ 19ನೇ ಅಧ್ಯಾಯ 4ನೇ ವಚನದಲ್ಲಿ ಅವನು ಹೇಳ್ತಾನೆ, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ಮರಣವನ್ನು ಅಪೇಕ್ಷಿಸ್ತಾ ಇದ್ದೇನೆ, ನನಗೆ ಈ ಲೋಕ ಜೀವನ ಬೇಡ. ನೂರಾರು ಜನರನ್ನ ಸಂಹಾರ ಮಾಡಿ ದೇವರ ಶಕ್ತಿಯನ್ನು ಪ್ರದರ್ಶಿಸಿದಂಥ ಒಬ್ಬ ವ್ಯಕ್ತಿ ಒಂದು ಹೆಂಗಸಿನ ಮಾತಿಗೆ ಕೇಳಿ ಭಯಪಡುವಂಥ ಒಂದು ಪರಿಸ್ಥಿತಿ. ಆ ಟೈಮಲ್ಲಿಯೂ ಅದೇ ದೇವರನ್ನು ಸೇವಿಸುವಂಥ ಇವಳ ಮೇಲೆಯೂ ಬೆಂಕಿಯನ್ನು ಇಳಿಸು ಅಂತ ಹೇಳಿದರೆ ದೇವರು ಇಳಿಸದೇ ಇರ್ತಿದ್ದ. ಕೆಲವು ಸತಿ ನಾವೇನು ಮಾಡ್ತೇವೆ ಅಂದರೆ, ಕೆಲವೊಮ್ಮೆ ಇಮೋಷನಲ್ ಆಗಿ ನಾವೇನೋ ಪ್ರಾರ್ಥನೆ ಆತ್ಮಿಕ ವಿಷಯಗಳು ಏನೋ ಸಾಧಿಸಿರ್ತೇವೆ, ಆದರೆ ಇನ್ನು ಎಷ್ಟೋ ಸಾರಿ ಸಣ್ಣ ಸಣ್ಣ ವಿಷಯಗಳಿಗೆ ನಮ್ಮ ಶೋಧನೆಗಳು, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಅಥವಾ ನಮ್ಮ ವ್ಯವಹಾರ, ಬಿಸ್ನೆಸ್ ಅಂತೇಳಿ ಸೋತು ಹೋಗ್ತೇವೆ. ಪ್ರಿಯರೇ, ಸೋತು ಹೋಗಬಾರ್ದು, ದೇವರ ಮಕ್ಕಳು ಸೋತು ಹೋಗಬಾರ್ದು. ಇಲ್ಲಿ ನೋಡಿ, 450 ಪ್ರವಾದಿಗಳನ್ನು ಕೊಂದಂಥ ಆ ಒಂದು ಅಧಿಕಾರ, ಪರಲೋಕದ ಬೆಂಕಿಯನ್ನು ತರಿಸಿದಂಥ ಈ ಭಕ್ತ ಈಗ ಒಂದು ಹೆಂಗಸಿಗಾಗಿ ತನ್ನ ಪ್ರಾಣವನ್ನು, ಇದು ಅಬ್ಸಲ್ಯೂಟ್ಲಿ ರಾಂಗ್. ಇವತ್ತು ದೇವರ ಮಕ್ಕಳಾದ ನಮಗೆ ಒಂದು ನೀತಿಯ ಪಾಠವಾಗಿ ನಾವು ತೆಗೆದುಕೊಳ್ಳಬೇಕು. ಇವತ್ತು ಲೋಕದಲ್ಲಿರುವಂತಲೂ ನಮ್ಮಲ್ಲಿರುವ ದೊಡ್ಡವನು, ದೇವರು ನಮ್ಮನ್ನು ಉನ್ನತ ಕಾರ್ಯ ಮಾಡಲಿಕ್ಕಾಗಿ ನಡೆಸ್ತಾ ಇದ್ದಾನೆ. ಆದರೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರ ನಾಮದಲ್ಲಿ ನಾವು ಮಾಡಿರ್ತೇವೆ, ಆದರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಗುಣಗುಡ್ತೇವೆ. ದೇವರೇ ಇದು ಯಾಕೆ, ದೇವರೇ ಇದು ಯಾಕೆ, ನನಗೆ ಈ ಜೀವನ ಬೇಡ, ನನಗೆ ಇದು ಸಾಕಾಯಿತು, ನನಗೆ ಈ ಶೋಧನೆಯಿಂದ ಕಷ್ಟ ಆಯಿತು ಅಂತ ಹೇಳ್ಕೊಳ್ತೇವಲ್ವಾ? ಮಾಡಬಾರ್ದು. ಹೀಗೆ ಮಾಡಿದ್ರಿಂದ ದೇವರು ಏನು ಮಾಡಿದ, ಎಲಿಯನಿಗೆ ಒಳ್ಳೆ ಪಾಠ ಕಲಿಸಿದ. ಏನು ಪಾಠ ಗೊತ್ತಾ? ಇವನು ಹೇಳಿದ, ನನಗೆ ಸಾಕಾಯಿತು, ನನ್ನ ಪ್ರಾಣ ತೆಗೆದು ಬಿಡು, ನನ್ನ ಪಿತೃಗಳಿಂತ ನಾನು ಉತ್ತಮನಲ್ಲ. ದೇವರನ್ನು ಒಳ್ಳೆ ರೀತಿ ಉಪಯೋಗಿಸ್ತಾ ಇದ್ದಾನೆ, ಆದರೆ ಏನು ಮಾಡ್ತಾನೆ, ನನ್ನ ಪ್ರಾಣ ತೆಗೆದು ಬಿಡು. ಅವನು ಅಧಿಕ ಪ್ರಸಂಗವಾಗಿ ಕೇಳಿದ್ರಿಂದ ಇವತ್ತಿನವರೆಗೆ ದೇವರು ಎಲಿಯನ ಪ್ರಾಣ ತೆಗಿಲಿಲ್ಲ. ಟಿಲ್ ಟುಡೇ ಇವತ್ತಿನವರೆಗೆ ಅವನು ಜೀವಂತವಾಗಿದ್ದಾನೆ. ಕೆಲವೊಮ್ಮೆ ದೇವರ ಶಕ್ತಿಯನ್ನು, ದೇವರಾತ್ಮನ ಕಾರ್ಯವನ್ನು, ಪರಲೋಕದ ಮಹಿಮೆಯ ಅನುಭವವನ್ನು ತಿಳಿದಂಥವರು, ವಿಶ್ವಾಸಿಗಳಾಗಿರಲಿ ಸೇವಕರುಗಳಾಗಿರಲಿ, ನಮ್ಮ ಆ ಒಂದು ಸಣ್ಣ ಪುಟ್ಟ ಕಷ್ಟ, ಸಣ್ಣ ಪುಟ್ಟ ಸಮಸ್ಯೆ, ಸಣ್ಣ ಪುಟ್ಟ ಸಂಗತಿಗಳಿಗೆ ನಾವು ಶರಣಾಗಿ, ಅಯ್ಯೋ ದೇವರೇ ಇದೇನು, ಯಾಕೆ ಹೀಗೆ ಅಂತ ಹೇಳಿದರೆ, ಕೆಲವೊಮ್ಮೆ ನಿಮ್ಮ ಬಾಯಿಂದ ಆಡಿದ ಮಾತೇ ನಿಮಗೆ ತಿರುಗುಬಾಣ ಆಗಲಿಕ್ಕೆ ಸಾಧ್ಯ ಉಂಟು. ಬಿಫೋರ್ ಯು ಸ್ಪೀಕ್ ಸಮಥಿಂಗ್, ಆಲ್ವೇಸ್ ಥಿಂಕ್ ಹೂ ಈಸ್ ಯುವರ್ ಗಾಡ್. ದೇವರ ಮುಂದೆ ನಾವು ಯೋಚಿಸೋಣ, ನಮ್ಮ ದೇವರು ಯಾರು. ಇವತ್ತು ಈ ಇಸಬೇಳಳಿಗೆ ಹೆದರಿಕೊಂಡು ಇವನು ಪ್ರಾಣ ತೆಗಿ ಅಂತ ಹೇಳಿದರೆ ಅದು ದೇವರ ಮುಂದೆ ಅವಮಾನಕರವಾದಂಥ ಸಂಗತಿ. ಯಾಕಂದರೆ ಸ್ವಲ್ಪ ಹೊತ್ತು ಮುಂಚೆ ಅವನೇನು ಮಾಡಿದ, ಇಡೀ ಬಾಳ ಪ್ರವಾದಿಗಳನ್ನು ಸಂಹಾರ ಮಾಡಿ ಸರ್ವಶಕ್ತನಾದ ದೇವರೆಂಬುದಾಗಿ ಜಯಧ್ವಜ ಹಾರಿಸಿದಂಥ ಮಹಾನ್ ವ್ಯಕ್ತಿ. ಇವತ್ತು ನೀವು ಯಾರಾಗಿದ್ದೀರಾ? ಇವತ್ತು ಎಲಿಯನು ಪರಲೋಕಕ್ಕೆ ಹೋದ ಅಂತ ಹೇಳಿ ನಾವು ಸಂತೋಷ ಪಡ್ಬೋದು, ಆದರೆ ಹೋದಂತೆ ಎಲಿಯನು ತಿರುಗಿ ಹಾಗೇ ಈ ಭೂಮಿಗೆ ಬರಬೇಕು. ಆ ಸಂಕಟ ಕಾಲದಲ್ಲಿ 7 ವರ್ಷ ಇರುವಾಗ ಆ ಸಮಯದಲ್ಲಿ ಅವರು ಬಂದು ಈ ಲೋಕಕ್ಕೆ ಅವರಿಬ್ಬರು ಸಾಕ್ಷಿಗಳಾಗಿ ಅವರು ಹತ್ತರ ಆಗಬೇಕೆಂಬುದಾಗಿ ದೇವರ ನಿಯಮ ಇದೆ. ಹಾಗಾಗಿ ಈಗ ಎಲಿಯನು ಹನೋಕನ್ನು ದೇವರ ಬಳಿಯಲ್ಲಿದ್ದುಕೊಂಡು, ಹೌದಲ್ಲ ನಾವು ಹೋಗಬೇಕಲ್ಲ, ರಕ್ತ ಸಾಕ್ಷಿಗಳಾಗಬೇಕಲ್ಲ ಅಂತ ಹೇಳಿ ಒಂದು ನಿಯಮ ಅವರ ಮನಸ್ಸಿನ ಇಲ್ಲದೆ ಇರಲಿಕ್ಕಿಲ್ಲ ಪ್ರಿಯರೇ. ಹಾಗಿರುವಾಗ ಇಲ್ಲಿ ನನ್ನ ಪ್ರಾಣ ತೆಗೆ, ನಂಗೆ ಸಾಕಾಯ್ತಂತ ಹೇಳಿದಕ್ಕೆ ದೇವರು ಒಳ್ಳೆ ಪಾಠ ಕಲಿಸಿದ. ಇವತ್ತಿನವರೆಗೂ ಪ್ರಾಣ ತೆಗಿಲಿಲ್ಲ. ಕೆಲವೊಮ್ಮೆ ದೇವರ ಶಕ್ತಿ, ದೇವರ ವಾಕ್ಯ ಎಲ್ಲವನ್ನೂ ತಿಳಿದು ನಾವು ಇಮೋಷನಲ್ ಆಗಿ ನಿರಾಶೆ ಬೇಸರಗಳ ನಿಮಿತ್ತವಾಗಿ ಏನಾದರೂ ನಮ್ಮ ಬಾಯಿಂದ ಆಡಿದರೆ
ಕೆಲವೊಮ್ಮೆ ದೇವರು ನಾವು ಆಡುವ ಮಾತಿನಿಂದ ನಮಗೆ ಸರಿಯಾದ ಪಾಠ ಕಲಿಸಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ನಾವೇನಾದರೂ ಮಾತಾಡುವಾಗ ಯೋಚಿಸಿ ಮಾತಾಡೋಣ. ಸಮಸ್ಯೆಗಳನ್ನು ನೋಡಿ, ದೊಡ್ಡ ದೊಡ್ಡ ಪರ್ವತದ ಆಗಿರೋ ಸಮಸ್ಯೆಗಳನ್ನು ನಾವು ನೀಗಿಸಿದ ಮೇಲೆ ಸಣ್ಣ ಇರುವೆಯಷ್ಟಿರುವಂಥ ಸಮಸ್ಯೆಗಳಿಗೆ ಗುಣಗುಟ್ಟುವಂಥ ಪರಿಸ್ಥಿತಿ, ಸಣ್ಣ ಸಣ್ಣ ವಿಷಯಗಳಿಗಾಗಿ ನಾವು ಅಯ್ಯೋ ಅಂತ ಹೇಳುವಂಥ ಪರಿಸ್ಥಿತಿ ಪ್ರಿಯರೇ ಇದಾಗಬಾರದು. ಪರಲೋಕಕ್ಕೆ ನಾವು ಹೋಗಬೇಕೆಂಬುದಾಗಿರುವಾಗ ನಮ್ಮ ಜೀವಿತದಲ್ಲಿ ಈ ರೀತಿಯಲ್ಲಿ ಪ್ರಾಣ ತೆಗಿ ಅಂತೇಳಿ ಬೇಡ, ಬಲದಲ್ಲಿ ಸತ್ಯದಲ್ಲಿ ನಾವು ಮುಂದೆ ಹೋಗೋಣ. ಆವಾಗ ದೇವರು ನಮಗೆ ಸಹಾಯಕನಾಗಿ ನಡೆಸ್ತಾನೆ. ನಾನು ಮುಂದಿನ ವಾರದಲ್ಲಿ ಇದೇ ಎಲಿಯನ ವಿಷಯದಲ್ಲಿಯೇ ನಾನು ಮುಂದುವರಿಸ್ತೇನೆ. 2ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಗೆ ಅವನು ಪರಲೋಕಕ್ಕೆ ಏರಿ ಹೋದ. ಈಗ ಅವನು ಹೊರಗೆ ಬರ್ತಾ ಇದ್ದಾನೆ. ಹೋರೇಬಿನಿಂದ ಕೊನೆಗೆ ಹೊರೆ ಬಂದರೆ ಒಂದು ಡೆಸರ್ಟ್ ಎಂಬುದಾಗಿ, ಒಂದು ಕತ್ತಲೆಯ ಬಂಧನದ ಒಂದು ನಿರಾಶೆಯ ಸ್ಥಳ. ಈ ನಿರಾಶೆಯ ಸ್ಥಳದಿಂದ ತನ್ನ ಜೀವಿತ ಹೇಗೆ ಬದಲಾಯಿತು, ಇವತ್ತು ನಮ್ಮ ಜೀವಿತದಲ್ಲಿ ಹೇಗೆ ಬದಲಾವಣೆ ಅಗತ್ಯ ಇದೆ, ನಾನು ಮುಂದಿನ ವಾರಗಳೆಲ್ಲ ಅದನ್ನು ಹೇಳ್ತೇನೆ ಪ್ರಿಯರೇ. ಹೇಗೂ ನಾವು ಬಿ ಗಾಡ್ಲಿ, ದೇವರ ವಿಷಯದಲ್ಲಿ, ದೈವಿಕವಾದ ವಿಷಯ ದೇವರು ಬಯಸುವ ರೀತಿಯಲ್ಲಿ ಇರೋಣ. ಅವಾಗ ಖಂಡಿತ ದೇವರ ಆಶೀರ್ವಾದ ನಮಗೂ ನಮ್ಮ ಮಕ್ಕಳಿಗೂ ದೇವರು ಕೊಟ್ಟು ನಡೆಸ್ತಾನೆ. ಕರ್ತನ ಈ ಮಾತುಗಳನ್ನು ಆಶೀರ್ವಿಸಲಿ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸುವೆ ನಮ್ಮ ಒಳ್ಳೆ ಕರ್ತನೆ, ನಿನಗೆ ಸ್ತೋತ್ರ. ವಿಶೇಷವಾಗಿ ಕರ್ತನೆ, ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಇವತ್ತು ನಮ್ಮ ಮರಣವಾದರೂ ನಾವು ದೇವರ ಬಳಿಯಲ್ಲಿ ಇರುವುದಕ್ಕೆ ಸಿದ್ಧತೆ ಏನೆಂಬುದಾಗಿ ತಿಳ್ಕೊಂಡು ನಮ್ಮ ಜೀವಿತ ಜೀವಿಸಲಿ ಕೃಪೆ ಕೊಡು. ಮಾತ್ರವಲ್ಲ, ನೀನೆಲ್ಲದಕ್ಕೂ ನಮ್ಮಲ್ಲಿದ್ದುಕೊಂಡು ಕಾರ್ಯಸಾಧ್ಯ ಶಕ್ತನಾಗಿರುವುದರಿಂದ ಯಾವುದೇ ವಿಷಯಗಳಿಗೆ ನಾವು ಅಂಜಿಕೊಂಡು ಭಯಪಟ್ಟು ಲೋಕದ ರೀತಿಯಲ್ಲಿ ಮಾತನಾಡದೆ ಯೋಚಿಸದೆ ನಾವು ನಿನ್ನನ್ನೇ, ನಿನ್ನ ವಾಕ್ಯವನ್ನು ಆಧಾರ ಮಾಡಿಕೊಂಡು ಹೋಗಲಿಕ್ಕೆ ನೀನು ಕೃಪೆಯನ್ನು ಕೊಡು. ಕರ್ತನೆ, ನಿನ್ನ ಕೃಪಾಹಸ್ತ ನಡೆಸಿಕೊಡು. ಕರ್ತನೆ, ನಿನ್ನ ಕಾರ್ಯವನ್ನು ಮಾಡುವ ದೇವರು, ಅದ್ಭುತವಾಗಿ ನಡೆಸುವ ದೇವರು. ಯಾರ್ಯಾರ ಜೀವಿತದಲ್ಲಿ ಏನು ಬೇಕಾಗಿದೆ ಅದನ್ನು ಮಾಡು. ಅವರೆಲ್ಲ ವಿಷಯದಲ್ಲಿ ಸಹಾಯಕನಾಗಿರು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ. ಆಮೇಲೆ.